ಇವತ್ತು ಇಂಡಿಯಾ ಗೇಟ್ನಲ್ಲಿ ನಮ್ಮ ಜೊತೆಗೆ ಅತಿಥಿಯಾಗಿದ್ದಾರೆ ಕರ್ನಾಟಕದ ಅಥಣಿ ಅವರು, ಅಬ್ಸರ್ವರ್ ಫೌಂಡೇಶನ್ನ ಅಧ್ಯಕ್ಷರು, ಮಾಜಿ ಪ್ರಧಾನಿ ವಾಜಪೇಯಿ ಅವರ ವಿಶೇಷಾಧಿಕಾರಿಯಾಗಿದ್ದರು. ಇತ್ತೀಚೆಗೆ ಶಿವಸೈನಿಕರ ಆಕ್ರೋಶಕ್ಕೆ ಗುರಿಯಾಗಿದ್ದ ಸುಧೀಂದ್ರ ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ಸುಧೀಂದ್ರ ಕುಲಕರ್ಣಿ ಅವರೇ, ಇಂಡಿಯಾ ಗೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು ನಾನು ಕೂಡ ಮೊದಲಿಗೆ ಕರ್ನಾಟಕದ ಎಲ್ಲ ನನ್ನ ಬಾಂಧವರಿಗೆ, ಭಾರತದಲ್ಲಿ ಎಲ್ಲ ಕನ್ನಡಿಗರಿಗೆ ಮತ್ತು ಭಾರತದ ಹೊರಗಡೆ ಇರುವಂಥ ಎಲ್ಲ ಕನ್ನಡಿಗರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭ ಪ್ರಸಂಗಕ್ಕೆ ಶುಭಾಶಯಗಳನ್ನು ನಿಮ್ಮ ಮುಖಾಂತರ ನಾನು ಬಯಸ್ತೇನೆ. ಮತ್ತು ಸುವರ್ಣ ನ್ಯೂಸ್ನಲ್ಲಿ ಮತ್ತೊಮ್ಮೆ ನೀವು ಕರೆದಿದ್ದಕ್ಕಾಗಿ ಧನ್ಯವಾದಗಳು. ಸುಧೀಂದ್ರ ಕುಲಕರ್ಣಿ ಅವರೇ, ಅನೇಕ ದಿನಗಳಿಂದ ಅನೇಕರು ನಿಮ್ಮ ಟೀಕಾಕಾರರು ಕೇಳ್ತಿರ್ತಕ್ಕಂಥ ಪ್ರಶ್ನೆ, ಸುಧೀಂದ್ರ ಕುಲಕರ್ಣಿ ಅವರು ಪಾಕಿಸ್ತಾನದ ಸಂಬಂಧಗಳ ಮೂಲಕ ತಮ್ಮ ಪ್ರಸ್ತುತತೆಯನ್ನು ಕಂಡುಕೊಳ್ತಾರೆ ಅಂತಕ್ಕಂಥ, ಪಾಕಿಸ್ತಾನದ ಮೈತ್ರಿಯ ಹೆಸರು ಹೇಳಿಕೊಂಡು ಮತ್ತೆ ಸುಧೀಂದ್ರ ಕುಲಕರ್ಣಿ ದೇಶದಲ್ಲಿ ಈ ಒಂದು ರಿಲೆವೆನ್ಸ್ ತಗೋತಿದ್ದಾರೆ ಅಂತ. ನಾನು ನನ್ನ ರೆಲೆವೆನ್ಸ್ಗಾಗಿ ನಾನು ಏನೂ ಮಾಡ್ತಾ ಇಲ್ಲ. ನಾನು ಭಾರತ ಪಾಕಿಸ್ತಾನಗಳ ನಡುವಿನ ಸಂಬಂಧ ಸುಧಾರಿಸಬೇಕು, ಸುಮಧುರವಾಗಬೇಕು, ನಮ್ಮ ದೇಶಗಳ ನಡುವೆ ಶಾಂತಿ ಮತ್ತು ಸಹಕಾರ, ಸಹಬಂಧುತ್ವ ಇದು ಮತ್ತೆ ಬರಬೇಕು. ಅದಕ್ಕಾಗಿ ನಾನು ಇವತ್ತು ನಿನ್ನೆಯಿಂದಲ್ಲ, 10-15 ವರ್ಷದಿಂದ ನಾನು ಮಾಡ್ತಾಯಿದ್ದೇನೆ. ನಾನು ಪ್ರಧಾನಮಂತ್ರಿ ವಾಜಪೇಯಿ ಅವ್ರ ಜೊತೆಯಲ್ಲಿದ್ದಾಗ ಅವರು ಲಾಹೋರ್ಗೆ ಬಸ್ನಲ್ಲಿ ಕುಳಿತು ಹೋದರು, ಅಮೃತ್ಸರ್ನಿಂದ ಲಾಹೋರ್ಗೆ. ಅದೊಂದು ಶಾಂತಿ ಯಾತ್ರೆ, ಅವರದೇ ಬಸ್ನಲ್ಲಿ ನಾನು ಹೋಗಿದ್ದೇನೆ. ನಂತರ 2005ರಲ್ಲಿ ಅಡ್ವಾಣಿಜಿ ಅವ್ರ ಜೊತೆಯಲ್ಲಿ ನಾನು ಪಾಕಿಸ್ತಾನಕ್ಕೆ ಹೋದೆ. ಅದು ಕೂಡ ಒಂದು ಪಿಲ್ಗ್ರಿಮೇಜ್ ಆಫ್ ಪೀಸ್, ಶಾಂತಿ ಯಾತ್ರೆ. ಆದ್ದರಿಂದ ಇದು ನಾನು ಹೊಸದಾಗಿ ಏನು ಮಾಡ್ತಾ ಇಲ್ಲ. ಈ ಪ್ರಸಂಗಕ್ಕೆ ಒಂದಿಷ್ಟು ಹೆಚ್ಚು ಪ್ರಚಾರ ಸಿಕ್ಕಿದೆ ಅಷ್ಟೇ. ಮತ್ತು ಈ ಕೆಲಸವನ್ನು ಮತ್ತು ಈ ಶಾಂತಿಗಾಗಿ ಕಾರ್ಯವನ್ನು ನಾನು ಜೀವನ ಪರ್ಯಂತ ನಾನು ನಡೆಸೋನಿದ್ದೇನೆ. ಇವತ್ತು ಮತ್ತೆ ನೀವು ಸುಧೀಂದ್ರ ಕುಲಕರ್ಣಿ ಅವರು ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ರಿ? ಹೌದು, ನಾನು ಇವತ್ತು ರಾತ್ರಿ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದೇನೆ, ಕರಾಚಿಗೆ ಹೋಗ್ತಾ ಇದ್ದೇನೆ. ಪಾಕಿಸ್ತಾನದ ಮಾಜಿ ಪರರಾಷ್ಟ್ರ ಮಂತ್ರಿ ಖುರ್ಷೀದ್ ಮೆಹಮೂದ್ ಕಸೂರಿ ಅವರು ನನ್ನನ್ನು ಆಮಂತ್ರಿಸಿದ್ದಾರೆ. ಕರಾಚಿಯಲ್ಲಿ ಅವರ ಪುಸ್ತಕ ನೀದರ್ ಅ ಹಾಕ್ ನಾರ್ ಅ ಡವ್, ಈ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮ ಇದೆ. ಮತ್ತು ಮರುದಿನ ಅಂದರೆ ನವೆಂಬರ್ 3ನೇ ತಾರೀಕು ಕರಾಚಿ ಕೌನ್ಸಿಲ್ ಆನ್ ಫಾರಿನ್ ರಿಲೇಷನ್ಸ್, ಇದು ಒಂದು ಪ್ರಖ್ಯಾತ ಫಾರಿನ್ ಪಾಲಿಸಿ ರಿಲೇಟೆಡ್ ಥಿಂಕ್ ಟ್ಯಾಂಕ್ ಕರಾಚಿಯಲ್ಲಿಯ, ಅವರು ಭಾರತ ಪಾಕಿಸ್ತಾನ ಸಂಬಂಧಗಳ ಬಗ್ಗೆ ಒಂದು ಚರ್ಚಾಗೋಷ್ಠಿ ಇಟ್ಟಿದ್ದಾರೆ. ಅದಕ್ಕೆ ನನ್ನನ್ನು ಕರೆದಿದ್ದಾರೆ. ಸುಧೀಂದ್ರ ಕುಲಕರ್ಣಿ ಅವರಾದರೆ ಎಲ್ಲೋ ನೀವು ಯಾರ ಜೊತೆಗಿದ್ರೋ, BJP ಮತ್ತು ಮಿತ್ರ ಪಕ್ಷಗಳು ಅನೇಕರು ನಿಮ್ಮನ್ನು ತುಂಬ ಕನ್ಫ್ಯೂಸ್ಡ್ ಇದ್ದಾರೆ ಸುಧೀಂದ್ರ ಕುಲಕರ್ಣಿ ಅವರು ಅಂತ ಕರೀತಾರೆ. ಸುಧೀಂದ್ರ ಕುಲಕರ್ಣಿ ಅವರು 2005ರಲ್ಲಿ ಅಡ್ವಾಣಿ ಅವರನ್ನು ಪಾಕಿಸ್ತಾನಕ್ಕೆ ಒಯ್ದರು. ಅಡ್ವಾಣಿ ಒಬ್ಬ ಶ್ರೇಷ್ಠ ನಾಯಕರಾಗಿದ್ದರು BJPಯಲ್ಲಿ. ಆದರೆ ಅಡ್ವಾಣಿ ಅವರು ನಂತರ ತಮ್ಮ ಅಕ್ಸೆಪ್ಟಬಿಲಿಟಿ BJPಯಲ್ಲಿ ಕಳ್ಕೊಂಡ್ರು. ಈಗ ಮತ್ತೆ ಸುಧೀಂದ್ರ ಕುಲಕರ್ಣಿ ಅವರು ಮೋದಿ ಸರ್ಕಾರದ ಸಂದರ್ಭದಲ್ಲಿ ಕಸೂರಿ ಹೆಸರನ್ನು ಎತ್ತಾ ಇದ್ದಾರೆ. ಮತ್ತೆ ಒಂದು ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಸ್ಡ್ ಇದ್ದೀರಿ ಅಂತಕ್ಕಂಥದ್ದು ಅನೇಕರು ಹೇಳ್ತಾರೆ. ಅಲ್ಲ, ಏನಿದೆ ಉತ್ತರ ಏನು? ಅಲ್ಲ, ನೋಡಿ, ಮೂಲ ಪ್ರಶ್ನೆ ಭಾರತ ಪಾಕಿಸ್ತಾನ್ ಇವೆರಡು ನೆರೆ ದೇಶಗಳು. ಕೇವಲ ನೆರೆ ದೇಶಗಳಷ್ಟೇ ಅಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ಸಿವಿಲೈಸೇಷನ್, ನಾಗರಿಕತೆ ಇದು ನಮ್ಮನ್ನು ಸಾವಿರಾರು ವರ್ಷಗಳಿಂದ ಇದು ಒಂದೇ ಇದೆ. ಈಗ 1947ರಿಂದ ನಮ್ಮಲ್ಲಿ ಒಂದು ಶತ್ರುತ್ವದ ಸಂಬಂಧ ಬೆಳೆದಿದೆ. ನಾವು ಶಾಶ್ವತವಾಗಿ ಈ ಶತ್ರುತ್ವದ ಸಂಬಂಧದಲ್ಲಿಯೇ ನಾವು ಇರಬೇಕಾ, ಅಥವಾ ಇದನ್ನು ಬದಲಿಸಿ ಆ್ಯಸ್ ಗುಡ್ ನೇಬರ್ಸ್, ಅಂದರೆ ಒಳ್ಳೆಯ ನೆರೆಹೊರೆಯರು, ಈ ರೀತಿಯ ಹೊಸ ಸಂಬಂಧ ನಾವು ಪ್ರಸ್ತಾಪಿಸಬೇಕಾ? ಇದು ಪ್ರಶ್ನೆ. ಈ ಪ್ರಶ್ನೆಗೆ ಯಾರಾದರೂ ಕೈ ಹಾಕಿದರೆ ಅದಕ್ಕೆ ಕನ್ಫ್ಯೂಸ್ಡ್, ಅಂದರೆ ನನಗೆ ಕನ್ಫ್ಯೂಷನ್ ಅರ್ಥ ಗೊತ್ತಾಗೋದಿಲ್ಲ. ಆದರೆ ಉದ್ಧವ್ ಠಾಕ್ರೆ ಕೇಳ್ತಾ ಇದ್ರು ಸುಧೀಂದ್ರ ಕುಲಕರ್ಣಿ ಅವರೇ, ಪಾಕಿಸ್ತಾನದ ಕಡೆಯಿಂದ ಸತತ ಗುಂಡಿನ ದಾಳಿ ನಡೆಯುತ್ತೆ, ಸುಧೀಂದ್ರ ಕುಲಕರ್ಣಿ ಅವರು
ಪಾಕಿಸ್ತಾನದ ಒಬ್ಬ ರಾಜಕಾರಣಿಯ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಮುಂಬೈಗೆ ಕರೀತಾರೆ. ಇದು ನಮಗೆ ಒಪ್ಪಿಗೆ ಇಲ್ಲ ಅಂತಕ್ಕಂಥ ಉದ್ಧವ್ ಠಾಕ್ರೆ ಹೇಳ್ತಾರೆ. ನೋಡಿ, ನಾನು ಉದ್ಧವ್ ಠಾಕ್ರೆ ಅವರಿಗೆ ಹೇಳಿದ್ದೇನೆ, ನಮ್ಮ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಫೈರಿಂಗ್ ನಡೀತಾ ಇದೆ, ನಮ್ಮ ಸೈನಿಕರು ಇದರಲ್ಲಿ ಮೃತ್ಯುಮುಖಿ ಆಗ್ತಾ ಇದ್ದಾರೆ, ನಮ್ಮ ನಾಗರಿಕರು, ನಿರ್ದೋಷ ನಾಗರಿಕರು ಕೂಡ ಇದರಲ್ಲಿ ಸಾಯ್ತಾ ಇದ್ದಾರೆ. ನಮ್ಮ ನಾಗರಿಕರಷ್ಟೇ ಅಲ್ಲ, ಪಾಕಿಸ್ತಾನದ ನಾಗರಿಕರು, ಪಾಕಿಸ್ತಾನದ ಸೈನಿಕರು ಕೂಡ ಇದರಲ್ಲಿ ಎರಡೂ ದೇಶಗಳ ನಡುವೆ ಈ ಗೋಲಾಬಾರಿ ನಡೀತಾ ಇದೆ. ಇದು ತಪ್ಪಬೇಕು, ಇದು ನಿಲ್ಲಬೇಕು. ಇದು ಹೇಗೆ ನಿಲ್ಲೋದು? ಇದು ತಂತಾನೇ ನಿಲ್ತದ? ಇದನ್ನು ನಿಲ್ಲಿಸಲಿಕ್ಕೆ ನಮ್ಮ ದೇಶಗಳ ಸರ್ಕಾರಗಳ ನಡುವೆ, ಪ್ರಧಾನಮಂತ್ರಿಗಳ ನಡುವೆ, ಮಂತ್ರಿಗಳ ನಡುವೆ, ಸಚಿವರ ನಡುವೆ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಸ್ ಇವರ ನಡುವೆ ಚರ್ಚೆ ನಡೆಯಬೇಕು. ಅದು ಸಾರ್ಥಕ ಚರ್ಚೆ ಇರಬೇಕು, ಗಂಭೀರವಾದ ಚರ್ಚೆ ಇರಬೇಕು. ಆ ಗಂಭೀರ ಚರ್ಚೆಗಾಗಿ ಜನರಿಂದ ಒತ್ತಡ ಬರಬೇಕು. ಅದಕ್ಕಾಗಿ ಕೋರ್ಸ್ ನಾನು ಕಸೂರಿ ಅವರ ಪುಸ್ತಕವನ್ನು ಮುಂಬೈಯಲ್ಲಿ ಬಿಡುಗಡೆ ಮಾಡಿದ ಕಾರಣ ಏನು ಅಂದರೆ, ಮೊದಲಿಗೆ ನಾನು ಕಸೂರಿ ಅವರನ್ನು 10 ವರ್ಷಗಳಿಂದ ನಾನು ಅವರನ್ನು ಕಂಡಿದ್ದೇನೆ, ನನ್ನ ಒಳ್ಳೆಯ ಪರಿಚಯ ಇದೆ. ಅವರು ಭಾರತದ ಮಿತ್ರರು. he is a friend of India and he wants, Kasuri is a friend of India and Kasuri wants better relations, peaceful relations between India and Pakistan. ಅದು ಅವರ ಪುಸ್ತಕದಲ್ಲಿ ಇದೆ. ಅವರು ಆತಂಕವಾದವನ್ನು, ಟೆರರಿಸಮನ್ನು ಅವರಲ್ಲಿ ಖಂಡಿಸಿದ್ದಾರೆ. ಅಂಥ ವ್ಯಕ್ತಿಯ ವಿಚಾರಗಳು ಭಾರತೀಯರಿಗೆ ತಿಳಿಯಬೇಕು. ಈ ಒಂದು ಸದುದ್ದೇಶದಿಂದ ನಾನು ಆ ಪುಸ್ತಕ ವಿಮೋಚನೆಯ ಕಾರ್ಯಕ್ರಮ ಮಾಡಿದೆ. ಅದರಲ್ಲಿ ತಪ್ಪೇನಿದೆ? ಅದರಿಂದ ನಾವು ಪಾಕಿಸ್ತಾನದಿಂದ ನಡೆಯುವಂಥ ಆತಂಕವಾದ, ಭಯೋತ್ಪಾದಕತೆ, ಇದರ ಕಡೆ ನಾವು ಕಣ್ಣು ಮುಚ್ಚುವಂಥ ಹಾಗಾಗ್ತದ? ಅಂದರೆ ಕೇವಲ ಎರಡು ಸರ್ಕಾರಗಳ ನಡುವಿನ ಮಾತುಕತೆಯಿಂದ ಸಾಧ್ಯ ಆಗೋಲ್ಲ, ಜನರಿಂದ ಆಗಲೇಬೇಕು. ಯಾಕಂದರೆ ಹೂ ಇಸ್ ಸಫರಿಂಗ್? ಜನ, ಭಾರತದ ಜನತೆ, ಪಾಕಿಸ್ತಾನದ ಜನತೆ. ಇದರ ಎಲ್ಲಕ್ಕಿಂತ ಹೆಚ್ಚು ಒಂದು ಹಾನಿ ಇದು ನಮ್ಮ ಜನತೆಗೆ ಆಗ್ತಾ ಇದೆ. ನೋಡಿ, ನಾವು ಅಕ್ಕಪಕ್ಕದವರು, ಆದರೆ ನಮ್ಮ ನಡುವಿನ ಸಂಬಂಧ ಇಷ್ಟು ಒಂದು ಗೋಡೆ ನಿಂತಿದೆ. ಬರ್ಲಿನ್ ವಾಲ್ ಇತ್ತಲ್ಲ, ಆ ಥರ ಅಲ್ಲಂತೂ ಬರ್ಲಿನ್ ವಾರ್ ಹೋಯಿತು. ಜರ್ಮನಿ, ಈಸ್ಟ್ ಜರ್ಮನಿ, ವೆಸ್ಟ್ ಜರ್ಮನಿ, ಆ ಜನತೆಯೇ ಆ ಬರ್ಲಿನ್ ವಾಲನ್ನು ಕೆಡವಿ ಹಾಕಿದರು. ಆದರೆ ಇಲ್ಲಿ ಮಾತ್ರ ಒಂದು ಬರ್ಲಿನ್ ವಾಲ್ ಇದೆ. ನಾವು ಆ ಕಡೆ ಹೋಗೋದಿಲ್ಲ, ಅವ್ರು ಈ ಕಡೆ ಬರೋದಿಲ್ಲ. ಈ ಥರದ ಸಂಬಂಧ ಇದು ಅತ್ಯಂತ ಕೃತ್ರಿಮ ಒಂದು ಪರಿಸ್ಥಿತಿ ಇದೆ. ಇದು ಹೋಗಲೇಬೇಕು. ಎರಡನೇ ಮಹಾಯುದ್ಧದ ನಂತರ ಜರ್ಮನಿ, ಫ್ರಾನ್ಸ್ಗಳು ಯಾರು ಕಂಡು ಕೇಳರಿಯದ ರೀತಿಯಲ್ಲಿ ಇವತ್ತು ಒಟ್ಟಾಗಿವೆ. ಪ್ರಶಾಂತ್ ಅವರೇ, ನೀವು ಯುರೋಪಿಗೆ ಹೋಗಿದ್ದೀರಿ. ನೋಡಿ, ಯುರೋಪ್ನಲ್ಲಿ ಇವತ್ತು ಪೋಲೆಂಡ್ನಿಂದ ಸ್ಪೇನ್ವರೆಗೆ ನೀವು ಹೋದರೆ ನಿಮಗೆ ಗೊತ್ತಾಗೋದಿಲ್ಲ ಯಾವ ದೇಶದ ಸೀಮೆ ಮುಗೀತು, ಮತ್ತೊಂದು ದೇಶದ ಸೀಮೆ ಯಾವಾಗ ಶುರುವಾಯಿತು. ಒಂದೇ ವೀಸಾ. ನೀವು ಎಲ್ಲಿ ಬೇಕಾದಲ್ಲಿ ಹೋಗ್ಬೋದು. ನಾವು ಇಲ್ಲಿ ನಮ್ಮ ಸಂಬಂಧಿಕರು ಇವತ್ತು ಪಾಕಿಸ್ತಾನದಲ್ಲಿದ್ದರೆ ಅವರಿಗೆ ಭಾರತಕ್ಕೆ ಬರಲಿಕ್ಕೆ ವೀಸಾ ಸಿಗೋದಿಲ್ಲ. ಗೀತಾ ಬರಲಿಕ್ಕೆ ವಾಪಸ್ ನೋಡಿ. ಆದ್ದರಿಂದ ಈ ಪರಿಸ್ಥಿತಿ ಬದಲಾಗಬೇಕು. ಈ ಪರಿಸ್ಥಿತಿ ಬದಲಾಗಬೇಕಾದ್ರೆ ಜನರಲ್ಲಿ, ಪಾಕಿಸ್ತಾನದಲ್ಲಿ ಕೆಲವು ಭಾರತ ವಿರೋಧಿ ಶಕ್ತಿಗಳಿವೆ, ಸಂಘಟನೆಗಳಿವೆ. ಆದರೆ ಎಲ್ಲ ಪಾಕಿಸ್ತಾನಿ ಜನ ಅವರು ಭಾರತದ ವಿರೋಧಿಗಳು, ಭಾರತದ ಶತ್ರುಗಳು ಅಂತ ತಿಳ್ಕೊಳ್ಳೋದು ತಪ್ಪು. ಎಲ್ಲ ಭಾರತೀಯರು ಕೂಡ ಪಾಕಿಸ್ತಾನದ ಶತ್ರುಗಳು ಅಂತ ಅವರು ತಿಳ್ಕೊಳ್ಳೋದು ಕೂಡ ತಪ್ಪು. ಸುಳ್ಕೊಂಡ್ರೆ ಎಲ್ಲೋ ಒಂದು ಕಡೆ ನೀವು ಯಾರ ಜೊತೆಗಿದ್ರು, ಹಿಂದೆ ಯಾವ ಸರ್ಕಾರದ ಭಾಗವಾಗಿದ್ರು, ಇವತ್ತು ಅದೇ ಶಕ್ತಿಗಳು ಇದಕ್ಕೆ ಅಡ್ಡಗಾಲಾಗಿ ನಿಂತಿದ್ದಾರೆ ಅಂತ ಅನ್ಸಲ್ಲ? ಅಲ್ಲ ನೋಡಿ, ಯಾಕಂದ್ರೆ ನಾನು ನೇರವಾಗಿ ಪ್ರಶ್ನೆ ಕೇಳ್ತೇನೆ. RSS, BJP, ಶಿವಸೇನೆ, ವಿಶ್ವ ಹಿಂದೂ ಪರಿಷತ್. ನೋಡಿ, ನಾನು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಜೊತೆಯಲ್ಲಿದ್ದೆ. ಅಟಲ್ ಬಿಹಾರಿ ವಾಜಪೇಯಿಜಿಯವರು ಪಾಕಿಸ್ತಾನದ ಜೊತೆಯ ಸಂಬಂಧಗಳನ್ನು ಸುಧಾರಿಸಲಿಕ್ಕಾಗಿ ಅವರು ಟೈರ್ಲೆಸ್ಲಿ ಹಿ ವರ್ಕ್ಡ್. ಅಂದರೆ 1990ರಲ್ಲಿ ಬಸ್ನಲ್ಲಿ ಕುಳಿತು ಅಲ್ಲಿ ಹೋಗುವುದಾಗಲಿ, ಕಾರ್ಗಿಲ್ ಯುದ್ಧದ ನಂತರ ಮುಷರಫ್ ಅವರನ್ನು ಆಗ್ರಾಗೆ ಕರೆಸುವುದಾಗಲಿ ಎಲ್ಲವನ್ನೂ ನಾನು ನನ್ನ ಕಣ್ಣಿನಿಂದ ನೋಡಿದ್ದೇನೆ. ನಾನು ಪ್ರತ್ಯಕ್ಷದರ್ಶಿಯಾಗಿದ್ದೇನೆ.
ಅವರು ಪ್ರಯತ್ನ ಮಾಡಿದರು. ಅವರು ಬಿ ಜೆ ಪಿಯವರು ಆಗಿರಲಿಲ್ವಾ? ಅಡ್ವಾಣಿಜಿಯವರು ಬಿ ಜೆ ಪಿಯವರು ಆಗಿರಲಿಲ್ವಾ? ಅಷ್ಟೇ ಅಲ್ಲ, ನಾನು ನಿಮಗೆ ಮತ್ತೊಂದು ಮಾತು ಹೇಳ್ತೇನೆ, ಅದು ಅನೇಕ ಬಿ ಜೆ ಪಿಯವರಿಗೆ ಗೊತ್ತಿಲ್ಲ. ಬಿ ಜೆ ಪಿಯ ಐಡಿಯಾಲಜಿಕಲ್ ಗುರು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ್ 1965ರಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ್ ಮತ್ತು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ, ಒಬ್ಬ ದೊಡ್ಡ ಸೋಷಿಯಲಿಸ್ಟ್ ಮುಖಂಡರು, ಅವರಿಬ್ಬರೂ ಕೂಡಿ ಒಂದು ಜಾಯಿಂಟ್ ಸ್ಟೇಟ್ಮೆಂಟ್ ತೆಗಿತಾರೆ 1965ರಲ್ಲಿ. ಆ ಜಾಯಿಂಟ್ ಸ್ಟೇಟ್ಮೆಂಟ್ನಲ್ಲಿ ಅವ್ರು ಏನು ಹೇಳ್ತಾರೆ? ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಒಂದು ಹೊಸ ಕಾನ್ಫೆಡರೇಷನ್ ತಯಾರಾಗಬೇಕು. ಈ ಶತ್ರುತ್ವ ಹೋಗಿ ಮತ್ತೆ ಮತ್ತೆ ಯುದ್ಧದ ಪ್ರಸಂಗ ಹೋಗಿ ನಾವು ಒಂದು ಕಾನ್ಫೆಡರೇಷನ್ ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ, ಒಂದು ಒಕ್ಕೂಟ, ಭಾರತ ಪಾಕಿಸ್ತಾನ ಒಕ್ಕೂಟ, ಆ ಒಂದು ವಿಚಾರ ಯಾರಿಂದ ಬಂತು? ಅದು ದೀನ್ ದಯಾಳ್ ಉಪಾಧ್ಯಾಯ ಅವರಿಂದ ಬಂತು. ಈ ವಿಷಯವನ್ನು ಇವತ್ತಿನ ಬಿ ಜೆ ಪಿ ಮತ್ತು ಅವರ ಸಮರ್ಥಕರಿದ್ದಾರಲ್ಲ, ಅವರು ಇದನ್ನು ತಿಳ್ಕೊಳ್ಬೇಕು. ನಮಗೆ ಈ ವಿಷಯ, ಈ ಒಂದು ಇತಿಹಾಸವನ್ನು ಬದಲಾಯಿಸಬೇಕಾಗಿದೆ. ಈ ಇತಿಹಾಸದ ಪ್ರಿಸನರ್ಸ್ ಆಗಿ ಉಳಿಯೋದು ಬೇಡ. ಬದಲಾಯಿಸ್ಲಿಕ್ಕೆ ಸಾಧ್ಯ ಇದೆ. ಯುರೋಪಿನ ಉದಾಹರಣೆ ನಮ್ಮ ಮುಂದೆ ಇದೆ. ಸುಧೀಂದ್ರ ಕುಲಕರ್ಣಿಗೆ ಒಂದು ಬ್ರೇಕ್ ತೆಗೆದುಕೊಳ್ಳೋಣ. ಬ್ರೇಕ್ನ ನಂತರ ಸುಧೀಂದ್ರ ಕುಲಕರ್ಣಿ ಅವರ ಜೊತೆಗಿನ ಚರ್ಚೆ ಮುಂದುವರಿಯಲಿದೆ.